ವೀಕ್ಷಕರೇ ನಮಸ್ಕಾರ. ಆಗಸ್ಟ್ 3 ಆದ್ಮೇಲೆ ಎಲ್ರಿಗೂ ಒಂದು ಪ್ರಶ್ನೆ ಇದೆ. 3:30 ನಂತರ ನಿಫ್ಟಿಯಲ್ಲಿ ಯಾಕೆ ಇಷ್ಟೊಂದು ದೊಡ್ಡ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದೆ ಅಂತ. ಈಗ ಮಾರ್ಕೆಟ್ ಕ್ಲೋಸಿಂಗ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ರೂಲ್ ಬದಲಾಗಿದೆ. ಈ ಹೊಸ ಸಿಸ್ಟಮ್ ನ ಹೆಸರು ಕ್ಲೋಸಿಂಗ್ ಆಕ್ಷನ್ ಸೆಷನ್ ಅಂದ್ರೆ CAS ಅಂತ. CAS ನಲ್ಲಿ ದಿನದ ಕೊನೆಯಲ್ಲಿ ಬೈ ಅಂಡ್ ಸೆಲ್ ಆರ್ಡರ್ಸ್ ಅನ್ನ ಆಕ್ಷನ್ ನಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ. ನಂತರ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಮ್ಯಾಚ್ ಆಗುವಂತ ಒಂದು ಸಿಂಗಲ್ ಕ್ಲೋಸಿಂಗ್ ಪ್ರೈಸ್ ನ ಡಿಸ್ಕವರ್ ಮಾಡಲಾಗುತ್ತೆ. ಇದರ ಮುಖ್ಯ ಉದ್ದೇಶ ಏನು? ಕ್ಲೋಸಿಂಗ್ ಪ್ರೈಸ್ ಅನ್ನ ಇನ್ನಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡೋದು ಅಂತ. 3:15ಕ್ಕೆ CAS ಗೆ ಎಲಿಜಿಬಲ್ ಆಗಿರುವಂತ ನಿಫ್ಟಿ ಸ್ಟಾಕ್ ನಲ್ಲಿ ನಾರ್ಮಲ್ ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ. ಅದಾದ್ಮೇಲೆ ರೆಗ್ಯುಲರ್ ನಿಫ್ಟಿ ಚಾರ್ಟ್ ನಲ್ಲಿ ಆ ಸ್ಟಾಕ್ಗಳು 3:15ರ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಕಾಣಿಸುತ್ತೆ. ಹೀಗಾದಾಗ ಚಾರ್ಟ್ ಫ್ಲಾಟ್ ಆಗಿ ಕಾಣಿಸ್ಬೋದು. ಆದ್ರೆ ಆಕ್ಷನ್ ಒಳಗೆ ಪ್ರೈಸ್ ಡಿಸ್ಕವರಿ ನಡೀತಾನೆ ಇರುತ್ತೆ. ಆರ್ಡರ್ಸ್ ಬದಲಾಗ್ತಾ ಇದ್ದ ಹಾಗೆ ಸ್ಟಾಕ್ಸ್ ಗಳ ಇಂಡಿಕೇಟಿವ್ ಪ್ರೈಸ್ ಕೂಡ ಬದಲಾಗ್ತಾ ಇರುತ್ತೆ. NSE ಕೂಡ ಇದರ ಬೇಸ್ ಮೇಲೆ ನಿಫ್ಟಿಯ ಇಂಡಿಕೇಟಿವ್ ಕ್ಲೋಸಿಂಗ್ ವ್ಯಾಲ್ಯೂ ಅನ್ನ ಡಿಸ್ಪ್ಲೇ ಮಾಡುತ್ತೆ. ಅಂದ್ರೆ ಸ್ಕ್ರೀನ್ ಮೇಲೆ ನಿಫ್ಟಿ ಫ್ಲಾಟ್ ಆಗಿ ಕಾಣಿಸ್ಬೋದು, ಆದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಅದರ ಪ್ರಾಬಬಲ್ ಕ್ಲೋಸಿಂಗ್ ಲೆವೆಲ್ ಏನಿದೆ ಅದು ಕಂಟಿನ್ಯೂಸ್ಲಿ ಮೂವ್ ಆಗ್ತಾನೆ ಇರುತ್ತೆ. ಈಗ ಆಕ್ಷನ್ ಕಂಪ್ಲೀಟ್ ಆದ ನಂತರ ನಿಫ್ಟಿಯಲ್ಲಿರುವಂತಹ ಸ್ಟಾಕ್ ಗಳ ಫೈನಲ್ ಕ್ಲೋಸಿಂಗ್ ಪ್ರೈಸ್ ಅಪ್ಡೇಟ್ ಆಗುತ್ತೆ. ಈ ಫೈನಲ್ ವ್ಯಾಲ್ಯೂ 3:15ರ ಲೆವೆಲ್ ಗಿಂತ ತುಂಬಾ ಡಿಫರೆಂಟ್ ಆಗಿದ್ರೆ ಚಾರ್ಟ್ ನಲ್ಲಿ ಏಕಾಏಕಿ ಒಂದು ದೊಡ್ಡ ಕ್ಯಾಂಡಲ್ ಕಾಣಿಸ್ಕೊಳ್ಬಹುದು. ಈಗ F&O ಟ್ರೇಡರ್ಸ್ ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದೇನು ಅಂತ ನೋಡೋಣ. ಕ್ಯಾಶ್ ಸ್ಟಾಕ್ಸ್ ಆಕ್ಷನ್ ಮೋಡ್ಗೆ ಹೋಗುತ್ತೆ, ಆದರೆ ನಿಫ್ಟಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ 3:40ರವರೆಗೆ ಟ್ರೇಡ್ ಆಗ್ತಾನೆ ಇರುತ್ತೆ. ಎಕ್ಸ್ಪೈರಿ ಡೇ ಇಲ್ಲದ ದಿನಗಳಲ್ಲಿ ಡೆರಿವೇಟಿವ್ಸ್ ಆಗಿರ್ಬೋದು ಅಥವಾ ಸ್ಪಾಟ್ ನಿಫ್ಟಿ ಕ್ಲೋಸಿಂಗ್ ಪ್ರೈಸ್ಗೆ ತಕ್ಷಣ ಮ್ಯಾಚ್ ಆಗಲೇಬೇಕು ಅಂತೇನಿಲ್ಲ. ಆದರೆ ಎಕ್ಸ್ಪೈರಿ ಡೇ ನಲ್ಲಿ ಕಾಂಟ್ರಾಕ್ಟ್ಸ್ ನಿಫ್ಟಿಯ ಅಫಿಷಿಯಲ್ ಕ್ಲೋಸಿಂಗ್ ವ್ಯಾಲ್ಯೂ ಬೇಸ್ಡ್ ಮೇಲೆ ಸೆಟಲ್ ಆಗುತ್ತೆ. ಹೀಗಾಗಿ ಫೈನಲ್ CAS ಬೇಸ್ಡ್ ಕ್ಲೋಸಿಂಗ್ ಪ್ರೈಸ್ ಬಂದ ತಕ್ಷಣ ಎಕ್ಸ್ಪೈರಿ ಆಗ್ತಾ ಇರುವಂತಹ ಫ್ಯೂಚರ್ಸ್ ಸೆಟಲ್ಮೆಂಟ್ ಲೆವೆಲ್ ಕಡೆಗೆ ಶಾರ್ಪ್ ಆಗಿ ರೀಪ್ರೈಸ್ ಆಗಬಹುದು. ಅದೇ ರೀತಿ ಆಪ್ಷನ್ಸ್ ಕೂಡ ಅವುಗಳ ಇಂಟ್ರೆನ್ಸಿಕ್ ವ್ಯಾಲ್ಯೂಗೆ ಅನುಗುಣವಾಗಿ ರೀಪ್ರೈಸ್ ಆಗಬಹುದು. ರೀಸೆಂಟ್ ಎಕ್ಸ್ಪೈರೀಸ್ ನಲ್ಲಿ ನಿಫ್ಟಿಯ ಫೈನಲ್ ಕ್ಲೋಸ್ 3:15ರ ಲೆವೆಲ್ ಗಿಂತ ಸುಮಾರು 150 ಪಾಯಿಂಟ್ಸ್ ಮೇಲಿತ್ತು. ಇದರಿಂದ 3:15ಕ್ಕೆ 20-30 ಪಾಯಿಂಟ್ಸ್ ಔಟ್ ಆಫ್ ದಿ ಮನಿ ಆಗಿದ್ದ ಒಂದು ಆಪ್ಷನ್ ಫೈನಲ್ ಸೆಟಲ್ಮೆಂಟ್ ಟೈಮ್ಗೆ ಇನ್ ದ ಮನಿ ಆಗಬಹುದು. ಒಂದು ದೊಡ್ಡ ಆರ್ಡರ್ ಸ್ಪೆಷಲಿ ಹೆವಿ ವೇಟ್ ಸ್ಟಾಕ್ಸ್ ನಲ್ಲಿ ಅದರ ಆಕ್ಷನ್ ಪ್ರೈಸ್ ಮತ್ತು ನಿಫ್ಟಿಯ ಫೈನಲ್ ಕ್ಲೋಸಿಂಗ್ ವ್ಯಾಲ್ಯೂ ಮೇಲೆ ಇನ್ಫ್ಲುಯೆನ್ಸ್ ಮಾಡಬಹುದು. ಆದರೆ ಕ್ಲೋಸಿಂಗ್ ಪ್ರೈಸ್ ಅನ್ನ ಆಕ್ಷನ್ ರೂಲ್ ಮತ್ತು ಮ್ಯಾಕ್ಸಿಮಮ್ ಮ್ಯಾಚಿಂಗ್ ಕ್ವಾಂಟಿಟಿ ಆಧಾರದ ಮೇಲಷ್ಟೇ ಡಿಸೈಡ್ ಮಾಡಲಾಗುತ್ತೆ. F&O ಟ್ರೇಡರ್ಸ್ಗೆ ಸಿಂಪಲ್ ಟೇಕ್ ಅವೇ ಏನು ಇದರಿಂದ? ಎಕ್ಸ್ಪೈರಿ ಡೇ ನಲ್ಲಿ 3:15ರ ನಂತರ ಪೊಸಿಷನ್ಸ್ ನಲ್ಲಿ ಅಡಿಷನಲ್ ಸೆಟಲ್ಮೆಂಟ್ ರಿಸ್ಕ್ ಇರುತ್ತೆ. ಈ ರಿಸ್ಕ್ ತೆಗೆದುಕೊಳ್ಳೋದು ಇಷ್ಟವಿಲ್ಲದೆ ಹೋದ್ರೆ 3:15ಕ್ಕಿಂತ ಮುಂಚೆ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡಬಹುದು ಅಥವಾ ಹೆಡ್ಜ್ ಮಾಡೋದನ್ನ ನೀವು ಕನ್ಸಿಡರ್ ಮಾಡಬಹುದು. ಈಗ ವಿಡಿಯೋದ ಸೆಕೆಂಡ್ ಪಾರ್ಟ್ ನಲ್ಲಿ CAS ಸ್ಟಾಕ್ ಇನ್ವೆಸ್ಟರ್ಸ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡೋಣ. ಮೊದಲು ಈ 3 ವಿಷಯಗಳನ್ನ ಕ್ಲಿಯರ್ ಮಾಡ್ಕೋಬೇಕು. ಫಸ್ಟ್ ಒನ್, CAS ಕೇವಲ F&O ಎಲಿಜಿಬಲ್ ಶೇರ್ಸ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಸೆಕೆಂಡ್ ಒನ್ ಏನು, ನಾನ್ F&O ಶೇರ್ಸ್ ನಲ್ಲಿ ನಾರ್ಮಲ್ ಟ್ರೇಡಿಂಗ್ 3:30ರವರೆಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನು ಥರ್ಡ್ ಒನ್ ಏನು, ಇಂಡೆಕ್ಸ್ ಮತ್ತು ಸ್ಟಾಕ್ ಫ್ಯೂಚರ್ಸ್ ಆಪ್ಷನ್ಸ್ 3:40ರವರೆಗೆ ಟ್ರೇಡ್ ಆಗುತ್ತೆ. ಈಗ ಎಕ್ಸಾಕ್ಟ್ಲಿ ಏನ್ ಚೇಂಜ್ ಆಗಿದೆ ಅಂತ ನೋಡೋಣ. ಹಿಂದೆ F&O ಎಲಿಜಿಬಲ್ ಸ್ಟಾಕ್ಸ್ ನ ಕ್ಲೋಸಿಂಗ್ ಪ್ರೈಸ್ ಅನ್ನ ಮಾರ್ಕೆಟ್ ನ ಲಾಸ್ಟ್ 30 ಮಿನಿಟ್ಸ್ ನ VWAP ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡಲಾಗ್ತಾ ಇತ್ತು. VWAP ಅಂದ್ರೆ ಏನು? VWAP ಅಂದ್ರೆ ವಾಲ್ಯೂಮ್ ವೇಟೆಡ್ ಆವರೇಜ್ ಪ್ರೈಸ್ ಅಂತ. ಅಂದ್ರೆ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಟ್ರೇಡ್ಸ್ ಆದಾಗ ಅದಕ್ಕೆ ಹೆಚ್ಚಿನ ವೆಯ್ಟೇಜ್ ಕೊಟ್ಟು ಕ್ಯಾಲ್ಕುಲೇಟ್ ಮಾಡುವಂತ ಆವರೇಜ್ ಪ್ರೈಸ್. ಆದರೆ ಇದು ಒಂದು ಆವರೇಜ್ ಮಾತ್ರ ಆಗಿತ್ತು. ಇದು ಒಂದು ಸಿಂಗಲ್ ಎಕ್ಸಿಕ್ಯೂಟಬಲ್ ಕ್ಲೋಸಿಂಗ್ ಪ್ರೈಸ್ ಆಗಿರಲಿಲ್ಲ ಈ ಹಿಂದೆ. ಅದಕ್ಕಾಗಿಯೇ CAS ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಈಗ HDFC ಬ್ಯಾಂಕ್ ನ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಮಾತಾಡೋಣ. ಇಲ್ಲಿ ನಾರ್ಮಲ್ ಕ್ಯಾಶ್ ಮಾರ್ಕೆಟ್ ಟ್ರೇಡಿಂಗ್ 3:15ಕ್ಕೆ ಸ್ಟಾಪ್ ಆಗುತ್ತೆ. 3ರಿಂದ 3:15ರವರೆಗೆ VWAP ಆಧಾರದ ಮೇಲೆ ರೆಫರೆನ್ಸ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಈ ರೆಫರೆನ್ಸ್ ಪ್ರೈಸ್ ನ +-3% ಬ್ಯಾಂಡ್ ಒಳಗೆ ಆಕ್ಷನ್ ಆರ್ಡರ್ ಪ್ಲೇಸ್ ಮಾಡಬಹುದು. 3:15ರಿಂದ 3:20ರವರೆಗೆ ಟ್ರಾನ್ಸಿಷನ್ ಪೀರಿಯಡ್ ಇರುತ್ತೆ. ಈ ಸಮಯದಲ್ಲಿ ಹೊಸ ಆರ್ಡರ್ ಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 3:20ರಿಂದ 3:25ರವರೆಗೆ ಮಾರ್ಕೆಟ್ ಮತ್ತು ಲಿಮಿಟೆಡ್ ಆರ್ಡರ್ಸ್ ನ ಪ್ಲೇಸ್ ಮಾಡಬಹುದು. ಆದ್ರೆ ಅವು ತಕ್ಷಣ ಎಕ್ಸಿಕ್ಯೂಟ್ ಆಗೋದಿಲ್ಲ. ಅವುಗಳನ್ನ ಆಕ್ಷನ್ ನಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ. 3:25ರ ನಂತರ ಕೇವಲ ಲಿಮಿಟ್ ಆರ್ಡರ್ಸ್ ಮಾತ್ರ ಪ್ಲೇಸ್ ಮಾಡಬಹುದು ಮತ್ತು ಆರ್ಡರ್ ಎಂಟ್ರಿ ವಿಂಡೋ 3:28ರಿಂದ 3:30ರ ನಡುವೆ ರ್ಯಾಂಡಮ್ ಆಗಿ ಕ್ಲೋಸ್ ಆಗುತ್ತೆ. ಅದಾದ ನಂತರ ಆರ್ಡರ್ಸ್ ಮ್ಯಾಚ್ ಆಗುತ್ತೆ ಮತ್ತು ಅಫಿಷಿಯಲ್ ಕ್ಲೋಸಿಂಗ್ ಪ್ರೈಸ್ ಡಿಸೈಡ್ ಆಗುತ್ತೆ. ಅಂದ್ರೆ 3:22ಕ್ಕೆ HDFC ಬ್ಯಾಂಕ್ ನಲ್ಲಿ ಆರ್ಡರ್ ಪ್ಲೇಸ್ ಮಾಡಬಹುದು, ಆದರೆ ಅದು ತಕ್ಷಣ ಎಕ್ಸಿಕ್ಯೂಟ್ ಆಗಲೇಬೇಕು ಅಂತೇನಿಲ್ಲ. ಸಿಂಪಲ್ ಟೇಕ್ ಅವೇ ಏನು ಇದರಿಂದ? ನಾನ್ F&O ಶೇರ್ಸ್ ನಾರ್ಮಲ್ ಟ್ರೇಡಿಂಗ್ 3:30ರವರೆಗೆ ಇರುತ್ತೆ. F&O ಎಲಿಜಿಬಲ್ ಶೇರ್ಸ್ 3:15ರ ನಂತರ ಆಕ್ಷನ್ ಮೋಡ್ಗೆ ಹೋಗುತ್ತೆ. ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ಸ್ 3:40ರವರೆಗೆ ಟ್ರೇಡಿಂಗ್ ಆಗುತ್ತೆ. ಹಾಗಾದ್ರೆ CAS ನ ಬಗ್ಗೆ ನಿಮ್ಮ ವ್ಯೂ ಏನು?
3:15 ನಂತರ ಬದಲಾಗಿರುವಂತ ಈ ಹೊಸ ಕ್ಲೋಸಿಂಗ್ ಪ್ರೋಸೆಸ್ ನಿಮಗೆ ಹೇಗೆ ಅನ್ಸುತ್ತೆ ಕಮೆಂಟ್ ನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.